ಮಾಧ್ಯಮದ ಸ್ನೇಹಿತರೆ ಮತ್ತು ಇಲ್ಲಿ ನೆರೆದಿರುವಂಥ ಸಾಗರದ ಎಲ್ಲ ಸೋದರ ಸೋದರಿಯರೇ ಮತ್ತು ನಮ್ಮ ಪಕ್ಷದ ಜಿಲ್ಲೆಯ ಅಧ್ಯಕ್ಷರಾದಂಥ ಮೇಘರಾಜರವರೇ ಮತ್ತು ತಾಲೂಕು ಅಧ್ಯಕ್ಷರುಗಳಾದಂಥ ಗಣೇಶ್ ಪ್ರಸಾದ್ ಅವರೇ ಮತ್ತು ದೇವೇಂದ್ರಪ್ಪನವರೇ, ಮಾಜಿ ಅಧ್ಯಕ್ಷರಾದಂಥ ನಗರಸಭೆ ಅಧ್ಯಕ್ಷರಾದ ಸೋದರಿ ಮಧುರಾ ಶಿವಾನಂದ್ ಅವರೇ, ಉಪಾಧ್ಯಕ್ಷ ಮಹೇಶ್ ಅವರೇ ಹಾಗೂ ಎಲ್ಲ ಸದಸ್ಯ ಸಹೋದರರೇ, ನಗರಸಭೆ ಎಲ್ಲ ಸದಸ್ಯರೇ ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಮತ್ತು ಬಂದಿರುವಂಥ ಎಲ್ಲ ಹಿರಿಯ ಸಹೋದರ ಸಹೋದರಿ, ಇಲ್ಲಿ ಈ ಕೆರೆ ಹೇಗಿತ್ತು, ಹೇಗಾಗಿದೆ ಅದನ್ನೆಲ್ಲ ನಾನು ವಿವರಗಳಿಗೆ ಹೋಗೋದಿಲ್ಲ. ಇದನ್ನೊಂದು ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಸಾಗರದ ಮಹಾಜನತೆಯ ಅಭಿಲಾಷೆ ಆಗಿತ್ತು. ಆವಾಗೆಲ್ಲ ಅದು ಕ್ರಮ ಕೈಗೊಂಡಿತ್ತು. ಒಂದಿಷ್ಟು ಕೆಲಸಗಳನ್ನು ಪ್ರಾರಂಭ ಮಾಡಿದ್ವಿ. ಆ ಕಡೆ ಈ ಕಡೆ ರಾಜ್ಯ ಸರ್ಕಾರದಿಂದ ಒಂದಿಷ್ಟು ಮಾಡಿಸಿದ್ವಿ. ಅದಾದ ಮೇಲೆ ನಗರಸಭೆಗೆ ಒಂದಿಷ್ಟು ಅನುದಾನಗಳನ್ನು ತಂದು ಅದರಲ್ಲಿ ಸಣ್ಣ ಭಾಗವನ್ನು ಇದರ ಅಭಿವೃದ್ಧಿಗೂ ಕೂಡ ಸ್ವಚ್ಛತೆಗೆ ಈ ಕೆರೆಯ ಸ್ವಚ್ಛತೆಗೆ ನಗರಸಭೆಯಿಂದಾಗಲಿ ಸರ್ಕಾರದಿಂದಾಗಲಿ ₹1 ಖರ್ಚು ಮಾಡಿಲ್ಲ. ಅದು ಗೊತ್ತಿರಲಿ ಭಾಳ ಜನ. ಸರ್ಕಾರ ದುಡ್ಡು ಖರ್ಚು ಎಲ್ಲ ನೀವೇ ಮಾಡಿದ್ದು, ಈ ಊರಿನ ಜನರು ಮಾಡಿದ್ದು ಮತ್ತು ಈಗಿನ ನಮ್ಮ ಚುನಾಯಿತ ಪ್ರತಿನಿಧಿಗಳು ಸೇರಿ ಸಂಘ ಸಂಸ್ಥೆಗಳು ಇದು ಮಾಡಿದ್ದು. ಕೆಲವರು ಹೇಳ್ತಾರೆ ಗಣಪತಿ ಕೆರೆ ಸ್ವಚ್ಛ ಮಾಡೋದಕ್ಕೆ ಎಷ್ಟೋ ಕೋಟಿ ಖರ್ಚಾಗಿದೆ. ಯಾವುದೂ ಖರ್ಚಾಗಿಲ್ಲ. ಶಾಶ್ವತ ಕಾಮಗಾರಿ ಮಾಡೋದಕ್ಕಷ್ಟೇ ಸರ್ಕಾರದ ಮತ್ತು ನಗರಸಭೆಯ ಹಣ ಖರ್ಚಾಗಿದೆ. ಅಂಥ ಸಂದರ್ಭದಲ್ಲಿ ಖರ್ಚು ಮಾಡುವ ಸಂದರ್ಭದಲ್ಲಿ ಈ ಗಣಪತಿ ಕೆರೆ ಏರಿ ಮೇಲೆ ಇಲ್ಲಿ ಸ್ವಲ್ಪ ಟಾರ್ ಇದೆ, ಆ ಕಡೆ ಈ ಕಡೆ ಮಣ್ಣಿನ ರಸ್ತೆ ಇದೆ. ಇದನ್ನು ಸೌಂದರ್ಯೀಕರಣನೂ ಆಗಬೇಕು, ಶಾಶ್ವತ ಪರಿಹಾರವೂ ಆಗಬೇಕು ಅಂತ ಹೇಳಿ ನಾವು ಸುಮಾರು 32 ಲಕ್ಷ ರೂಪಾಯಿಗಳನ್ನು ಹಣವನ್ನು ಮಂಜೂರಾತಿ ಮಾಡಿಸಿ ಇದಕ್ಕೆ ಇಂಟರ್ಲಾಕ್ ಟೈಲ್ಸ್ಗಳು ಅಂದರೆ ಏನು ಹೇಳ್ತೀವಿ, ಇಂಟರ್ಲಾಕ್ ಹಾಕಬೇಕು ಮತ್ತು ಪೇವರ್ ಇಂಟರ್ಲಾಕ್ ಹಾಕಬೇಕು ಅಂತೇಳಿ 32 ಲಕ್ಷ ರೂಪಾಯಿ ಇಟ್ಟಿದ್ವಿ. ಈಗ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ನಾವು ಯೋಜನೆ ಮಾಡಿದ್ದು ನಗರಸಭೆ ಅಧ್ಯಕ್ಷರು, ಒಂದಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ನಮ್ಮ ಮೇಘರಾಜ್ ಕೂಡ ಸದಸ್ಯರೇ ಆಗಿದ್ದಾರೆ. ಎಲ್ಲರೂ ಸೇರಿ ಇಲ್ಲಿ ಒಂದು ಕಲ್ಲರ್ಡ್ ಇದು ಹಾಕಬೇಕು, ನೋಡ್ಲಿಕ್ಕೆ ಒಂದು ಚಂದ ಕಾಣಬೇಕು, ಅದರ ಬ್ಯೂಟಿಫಿಕೇಶನು ಇರಬೇಕು, ಬಂದೋಬಸ್ತಾಗೂ ಇರಬೇಕು, ಕಳೆ ಕಸ ಕಡ್ಡಿ ಇರಬಾರ್ದು, ಹುಲ್ಲು ಬೆಳಿಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಹೇಳಿದ್ವಿ ಅಂದಿನ ಇಂಜಿನಿಯರಿಗೆ. ಇವತ್ತು ಅದೇ ಇಂಜಿನಿಯರ್ ಇದ್ದಾರೆ, ಇಲ್ಲಿ ಅವರೇ ಕಮಿಷನರು ಕೂಡ ನಾಗಪ್ಪನವರೇ ಅಂತೆ. ಇದನ್ನು ಮಾದರಿಯಾಗಿ ನಾವು ಜೈನ್ ಮಂದಿರದ ಎದುರಿಗೆ ಅಕ್ಷಯ ಸೌಹಾರ್ದ ಸೊಸೈಟಿ ಮತ್ತು ಬ್ರಾಸಮ್ ಇದೆಯಲ್ಲ, ಅದರ ಮಧ್ಯೆ ಈ ರಸ್ತೆಯನ್ನು ಮಾಡಿದ್ದೇವೆ. ಅದೇ ಮಾದರಿಯಲ್ಲಿ ಇದು ಆಗಬೇಕು, ಕೆರೆ ಸುತ್ತ ಆಗಬೇಕು, ಅದು ಸದ್ಯಕ್ಕೆ ಇಲ್ಲಿ ಮಾಡಬೇಕು ಅಂತ ಹೇಳಿ ಯೋಜನೆಯನ್ನು ಮಾಡಿ ಆ ಕಾಲದಲ್ಲಿ ಹಣ ಮಂಜೂರಾತಿ ಮಾಡಿದ್ದೀವಿ. ಈಗ ಏನಾಗಿದೆ ಗೊತ್ತಿಲ್ಲ, ಕೆಲಸ ಪ್ರಾರಂಭ ಆಗಿದೆ, ನೋಡಲಿಕ್ಕೆ ಕಾಣ್ತಾ ಇದೆ. ಆದರೆ ಟೈಲ್ಸ್ ಅಂತ ತಂದು ಹಾಕಿದ್ದಾರೆ. ಟೈಲ್ಸ್ ಅಂತ ಹೇಳಿದ್ರೆ ಇಂಟರ್ಲಾಕ್ಸ್, ಆದರೆ ಒಂದೇ ಕಲರ್ ತಂದು ಹಾಕಿದ್ದಾರೆ. ಅದು ಕೂಡ ಕ್ವಾಲಿಟಿಲಿ ಯಾಕೋ ನಮ್ಗೆ ಅನುಮಾನ ಬರ್ತಾ ಇದೆ. ನನಗೆ ಗೊತ್ತಿರೋ ಹಾಗೆ M42 ಅಂತ ಹೇಳ್ತಾರೆ, ಗ್ರೇಡ್ ಅಷ್ಟಿರಬೇಕು ಅಂತ. ಇದು 25 ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟವರು M25 ಕೂಡ ಇಲ್ಲ ಅಂತ. ಇದನ್ನು ಇಂಜಿನಿಯರ್ ಹೇಳಬೇಕು, ಕಮಿಷನರ್ ಹೇಳಬೇಕು ಮತ್ತು ಈಗಿನ ಅಡ್ಮಿನಿಸ್ಟ್ರೇಟರ್ AC ಅವರು ಸ್ಥಳ ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇವೆ. ಅವರು ಸ್ಥಳ ಪರಿಶೀಲನೆ ಮಾಡದೇ ಇದ್ದರೆ ಮತ್ತು ಕ್ರಮ ಕೈಗೊಳ್ಳದೇ ಇದ್ದರೆ ಮತ್ತು ಕೈಗೊಂಡ ಕ್ರಮದ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸದೇ ಇದ್ದರೆ ನಾವು AC ಆಫೀಸ್ ಮುಂದೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತೇವೆ. ಅದರಿಂದ ಏನಾಗಿದೆ ಗೊತ್ತಿಲ್ಲ, ಯಾವುದಾದ್ರೂ ಹಣ ಆಗಿರಲಿ, ಇದನ್ನು ನಾವು ಏನು ಮೂಲ ಯೋಜನೆ ಇತ್ತು ಅಂದರೆ ಒಂದು ಭಾಳ ಕಷ್ಟದ ಕೆಲಸ ಅಲ್ಲ, ಇದರಲ್ಲೇ ಮಿಕ್ಸ್ ಮಾಡಿ ಬಣ್ಣದ ಹಾಕಬೇಕು. ಇಲ್ಲಿ ಹಾಕಿದ್ದೀವಿ ಮಾದರಿಯಾಗಿ ಗಣಪತಿ ಕೆರೆ ಬೋರ್ಡ್ ಹಾಕುವಂಥ ಸಂದರ್ಭದಲ್ಲಿ ಈ ಕೆರೆ ಏನು ಕೆರೆ ಆಗಿತ್ತು, ಅದಕ್ಕೆ ಮತ್ತೆ ಬದಲಾವಣೆ ಆಗಬಾರ್ದು ಅಂತೇಳಿ ಗಣಪತಿ ಕೆರೆ ಅಂತ ಶಾಶ್ವತ ಬೋರ್ಡನ್ನು ಮಾಡಿ ಹಾಕಿದ್ದೀವಿ. ಆಗ ಇದನ್ನು ಮಾದರಿಯಾಗಿ ಇಲ್ಲಿ ಹಾಕಿದ್ದೀವಿ ನೋಡಿ, ಈ ಥರನೇ ಹಾಕಬೇಕು ಅಂತ ಆಗಿತ್ತು. ಹಾಗಾಗಿ ಇಂಜಿನಿಯರ್ ಗಮನಕ್ಕೂ ತರ್ತೇವೆ, ಕಮಿಷನ್ ಗಮನಕ್ಕೂ ತರ್ತೇವೆ. ಇದನ್ನು ಸರಿಪಡಿಸ್ತಿದ್ರೆ ನಾವು ಹೋರಾಟ ಮಾಡ್ತೇವೆ ಮತ್ತು ಸಾರ್ವಜನಿಕರ ಮುಂದೆ ಹೋಗ್ತೇವೆ, ಜನರ ಮುಂದೆ ಹೋಗ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ.